ಪ್ರಚಲಿತ ವಿದ್ಯಮಾನದ ಘಟಕಗಳು ಮೇ 26 ಮೇ 27 2026 ಸಾಲಿನಲ್ಲಿ ನಡೆದಂಥ ಘಟನೆಗಳು ನಿಮ್ಮ ಮುಂದೆ ತರಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸ್ಪರ್ಧಾ ಯುಗ ಇದು. ನನ್ನ ಪ್ರೀತಿಯ ಕಲಿಕಾರ್ಥಿಗಳೇ, ಜ್ಞಾನಾಕಾಂಕ್ಷಿಗಳೇ, ಪರೀಕ್ಷೆಗೆ ಉಪಯೋಗ ಆಗಲಿ ಎಂಬುದು ನನ್ನ ಸದಾಶಯ. ಇಂದು ಆರ್ಥಿಕತೆ ಮತ್ತು ನೀತಿ ಇದರ ಬಗ್ಗೆ ನೋಡ್ಕೊಂಡು ಬರುವ. ಪಶ್ಚಿಮ ಬಂಗಾಳವು ಅನ್ನಪೂರ್ಣ ಯೋಜನೆಯನ್ನು ಪ್ರಾರಂಭಿಸಿದೆ. ಯಾವ ಯೋಜನೆ ಅಂದರೆ ಅನ್ನಪೂರ್ಣ ಯೋಜನೆ. ಪಶ್ಚಿಮ ಬಂಗಾಳವು ಮಹಿಳೆಯರಿಗೆ ಅನ್ನಪೂರ್ಣ ಯೋಜನೆಯನ್ನು ಪ್ರಾರಂಭಿಸಿದೆ. ಈ ಯೋಜನೆಯನ್ನು ಜೂನ್ 1, 2026 ಜಾರಿಗೆ ತರಲಾಗುವುದು. ಇದು ನೇರ ವರ್ಗಾವಣೆ DBT ಮೂಲಕ ಆರ್ಥಿಕ ನೆರವು ನೀಡುತ್ತದೆ. ಪ್ರಮುಖ ಲಕ್ಷಣಗಳು: ಅರ್ಹ ಮಹಿಳೆಯರು ತಿಂಗಳಿಗೆ 3,000 ರೂಪಾಯಿ ಪಡೆಯುತ್ತಾರೆ. ಹಣವನ್ನು ನೇರವಾಗಿ ಆಧಾರ್ ಲಿಂಕ್ ಮಾಡಿದ ಬ್ಯಾಂಕ್ ಖಾತೆಗಳಿಗೆ ವರ್ಗಾಯಿಸಲಾಗುತ್ತದೆ. 25ರಿಂದ 60 ವರ್ಷ ವಯಸ್ಸಿನ ಮಹಿಳೆಯರು ಈ ಯೋಜನೆಗಳನ್ನು ಪಡೆಯುತ್ತಾರೆ. ಇದರ ಷರತ್ತುಗಳೇನಪ್ಪ ಅಂದರೆ, ಫಲಾನುಭವಿಗಳು ಆದಾಯ ತೆರಿಗೆ ಪಾವತಿದಾರರಾಗಿರಬಾರದು. ಫಲಾನುಭವಿಗಳು ಶಾಶ್ವತ ಸರ್ಕಾರಿ ಉದ್ಯೋಗಗಳನ್ನು ಹೊಂದಿರಬಾರದು. ಫಲಾನುಭವಿಗಳು ನಿಯಮಿತವಾಗಿ ಸರ್ಕಾರಿ ಸಂಬಳ ಅಥವಾ ಪಿಂಚಣಿಯನ್ನು ಪಡೆಯಬಾರದು. ಉದ್ದೇಶಗಳು: ಮಹಿಳೆಯರ ಆರ್ಥಿಕ ಭದ್ರತೆಯನ್ನು ಸುಧಾರಿಸುವುದು, ಮಹಿಳಾ ಸಬಲೀಕರಣ ಮತ್ತು ಸಾಮಾಜಿಕ ಕಲ್ಯಾಣವನ್ನು ಉತ್ತೇಜಿಸುವುದು, ಆರ್ಥಿಕ ಸೇರ್ಪಡೆತೆಯನ್ನು ಬಲಪಡಿಸುವುದು. ಲಕ್ಷ್ಮೀ ಭಂಡಾರ್ ಯೋಜನೆಯ ಫಲಾನುಭವಿಗಳ ವರ್ಗಾವಣೆ. ಅಸ್ತಿತ್ವದಲ್ಲಿರುವ ಲಕ್ಷ್ಮೀರ್ ಭಂಡಾರ್ ಫಲಾನುಭವಿಗಳನ್ನು ಅನ್ನಪೂರ್ಣ ಯೋಜನೆಗೆ ವರ್ಗಾಯಿಸಲಾಗುತ್ತದೆ. ಮೃತ, ಸ್ಥಳಾಂತರಗೊಂಡ ಮತ್ತು ಗೈರು ಹಾಜರಾದ ಫಲಾನುಭವಿಗಳನ್ನು ಹೊರಗಿಡಲಾಗುತ್ತದೆ. ಅರ್ಜಿ ಮತ್ತು ಆಡಳಿತ. ಹೊಸ ಅರ್ಜಿಗಳಿಗಾಗಿ ಆನ್ಲೈನ್ ಪೋರ್ಟಲ್ ಜೂನ್ 1, 2026 ತೆರೆಯುತ್ತದೆ. ಅಧಿಕೃತ ಸರ್ಕಾರಿ ಅಧಿಕಾರಿಗಳಿಂದ ಪರಿಶೀಲನೆಯನ್ನು ನಡೆಸಲಾಗುತ್ತದೆ. ಈ ಯೋಜನೆಯನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಪ್ರಕಟಿಸಿದೆ. ಪಶ್ಚಿಮ ಬಂಗಾಳವು ಜೂನ್ 1, 2026 ಸರ್ಕಾರಿ ಬಸ್ಗಳಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣವನ್ನು ಅನುಮೋದಿಸಿದೆ. ಸಾರ್ವಜನಿಕ ವಿಸ್ತರಣಾ ವ್ಯವಸ್ಥೆಯನ್ನು ಆಧುನೀಕರಿಸಲು ಸಾರ್ಥಕ್ PDS ಯೋಜನೆಗೆ ಸಚಿವ ಸಂಪುಟ ಅನುಮೋದನೆ. ಕೇಂದ್ರ ಸಚಿವ ಸಂಪುಟ 2026 ಮೇ 27 ಸಾರ್ವಜನಿಕ ವಿತರಣೆ ವ್ಯವಸ್ಥೆಯಲ್ಲಿ ರೇಷನ್ ಸಾಗಣೆ ಮತ್ತು ನಿರ್ವಹಣೆ ಆದಾಯದೊಂದಿಗೆ ಸ್ವಯಂಚಾಲಿತ ವ್ಯವಸ್ಥೆಗಾಗಿ ಸಹಾಯ ಯೋಜನೆಯನ್ನು ಅಂದರೆ ಸ್ಕೀಮ್ ಫಾರ್ ಅಸಿಸ್ಟೆನ್ಸ್ ಇನ್ ರೇಷನ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹ್ಯಾಂಡ್ಲಿಂಗ್ ಇನ್ಕಮ್ ವಿತ್ ಆಟೋಮೇಷನ್ ಇನ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅದನ್ನು ನಾವು ಹೇಳೋದು ಸಾರ್ಥಕ್ PDS ಅನುಮೋದಿಸಿತು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಧ್ಯಕ್ಷತೆಯಲ್ಲಿ ನಡೆದ ಆರ್ಥಿಕ ವ್ಯವಹಾರಗಳ ಕುರಿತು ಸಚಿವ ಸಂಪುಟ ಸಮಿತಿ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೈರ್ಸ್ CCEA ಯೋಜನೆ ಅನುಮೋದನೆ ನೀಡಿತು. ಇದು ಸಾರ್ವಜನಿಕ ವಿತರಣೆ ವ್ಯವಸ್ಥೆ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ PDS ಸುಧಾರಣೆಗಾಗಿ ತಂತ್ರಜ್ಞಾನ ಆಧಾರಿತ ಸಮಗ್ರ ಯೋಜನೆಯಾಗಿದೆ. ಮಾರ್ಚ್ವರೆಗೆ 16ನೇ ಹಣಕಾಸು ಆಯೋಗದ ಅವಧಿ ಜಾರಿಯಲ್ಲಿರುತ್ತದೆ. ಯೋಜನೆಯ ಬಗ್ಗೆ ಒಟ್ಟು ಕೇಂದ್ರ ವೆಚ್ಚ 25,538 ಕೋಟಿ ರೂಪಾಯಿಗಳಾಗಿವೆ. ಸಾರ್ಥಕ್ ಪದಾಸ್ ಅಂದರೆ ಏನು? ಪೂರ್ಣ ರೂಪ: ಸ್ಕೀಮ್ ಫಾರ್ ಅಸಿಸ್ಟೆನ್ಸ್ ಇನ್ ರೇಷನ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹ್ಯಾಂಡ್ಲಿಂಗ್ ಇನ್ಕಮ್ ವಿತ್ ಆಟೋಮೇಷನ್ ಇನ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್. ಇದಕ್ಕೆ ಒಂದು ನೋಡಲ್ ಸಚಿವಾಲಯ ಇದೆ, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಇಲಾಖೆ. ಗ್ರಾಹಕ ವ್ಯವಹಾರಗಳನ್ನು ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವಾಲಯ. ಉದ್ದೇಶ: ಸಾರ್ವಜನಿಕ ವಿತರಣಾ ವ್ಯವಸ್ಥೆ PDS ಅಡಿಯಲ್ಲಿ ಆಹಾರ ಧಾನ್ಯಗಳ ಕೊನೆಯ ಹಂತದ ವಿತರಣೆಯನ್ನು ಬಲಪಡಿಸುವುದು, ಸೋರಿಕೆಗಳನ್ನು ಕಡಿಮೆ ಮಾಡಿ ಆಹಾರ ಧಾನ್ಯ ವಿತರಣೆಯಲ್ಲಿ ಪಾರದರ್ಶಕತೆಯನ್ನು ಹೆಚ್ಚಿಸುವುದು, ರಾಜ್ಯದ ಒಳಗಿನ ಸಾಗಣೆ, ನಿರ್ವಹಣೆ ಮತ್ತು ನ್ಯಾಯ ಬೆಲೆ ಅಂಗಡಿ ಫೇರ್ ಪ್ರೈಸ್ ಶಾಪ್ FPS ವಿತರಕರ ಮಾರ್ಜಿನ್ಗಳಿಗೆ ಹಣಕಾಸು ಸಹಾಯ ಒದಗಿಸುವುದು. ಸಾರ್ಥಕ್ PDS ಅಡಿಯಲ್ಲಿ ವಿಲೀನಗೊಂಡ ಯೋಜನೆಗಳು 2 ಅಸ್ತಿತ್ವದಲ್ಲಿರುವ ಯೋಜನೆಗಳನ್ನು ಸಂಯೋಜಿಸುತ್ತದೆ. 1. ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ NFSA ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಅಡಿಯಲ್ಲಿ ಆಹಾರ ಧಾನ್ಯಗಳ ಅಂತಾರಾಜ್ಯ ಸಾಗಣೆ ಮತ್ತು FAS ವಿತರಕ ಮಾರ್ಜಿನ್ಗಳಿಗಾಗಿ ರಾಜ್ಯ ಸಂಸ್ಥೆಗಳಿಗೆ ಸಹಾಯ. ಸಾರ್ವಜನಿಕ ವಿತರಣಾ ವ್ಯವಸ್ಥೆಯಲ್ಲಿ ಸ್ಮಾರ್ಟ್ PDS ಸ್ಕೀಮ್ ಫಾರ್ modernization and reforms through technology in public distribution system
ತಂತ್ರಜ್ಞಾನದ ಮೂಲಕ ಆಧುನೀಕರಣ ಮತ್ತು ಸುಧಾರಣೆಗಳ ಯೋಜನೆ. ಇದರ ಪ್ರಮುಖ ಲಕ್ಷಣಗಳೇನಪ್ಪ ಅಂದರೆ ಹಣಕಾಸು ಸಹಾಯ ರಾಜ್ಯದ ಒಳಗಿನ ಆಹಾರ ಧಾನ್ಯ ಸಂಗ್ರಹಣೆ, ಸಾಗಣೆ, ನಿರ್ವಹಣೆ ಮತ್ತು ಸಾರಿಗೆಗೆ ಕೇಂದ್ರ ಹಣಕಾಸು ಸಹಾಯ ಒದಗಿಸುತ್ತದೆ. FIS ವಿತರಕರ ಮಾರ್ಜಿನ್ ಮತ್ತು ಕಮಿಷನ್ಗಳನ್ನು ಪರಿಷ್ಕರಿಸುತ್ತದೆ. ತಂತ್ರಜ್ಞಾನ ಇದರಲ್ಲಿ ಏನಿದೆಯಪ್ಪ ಅಂತೇಳಿದ್ರೆ ಧನ್ಯವಾದಗಳು. ತಂತ್ರಜ್ಞಾನ ಯೋಜನೆಯನ್ನು ಮುಂದೆ ವಿಡಿಯೋದಲ್ಲಿ ತರಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಭಾರತ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ.